ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ರೀಸೆಂಟಾಗಿ ಗೌರ್ಮೆಂಟ್ ಅವರು ಹೇಳಿದ್ದಾರೆ, ನೋಡ್ರಪ್ಪ ನೀವಂತೂ ಓದೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ಸುಮಾರು ಒಂದು 72,186 ಪೋಸ್ಟ್ಗಳನ್ನ ನಾವು ಆದಷ್ಟು ಬೇಗ ಫಿಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಅಂದರೆ ಬರ್ಡ್ ಭೂಮಿಯಲ್ಲಿ ನೀರು ಸಿಕ್ತಂಗಾಗಿದೆ. ಸುಮಾರು ನೋಟಿಫಿಕೇಷನ್ಸ್ಗಳೆಲ್ಲ ಆಗೇ ಇರಲಿಲ್ಲ. ಈಗ ನೆಕ್ಸ್ಟು ಒಂದು 2 ಮಂತ್ಸು 4 ಮಂತ್ಸು ಏನಿದೆ ಆ ಒಂದು ಟೈಮ್ ಗ್ಯಾಪಲ್ಲಿ ಎಲ್ಲ ನೋಟಿಫಿಕೇಷನ್ಸ್ನ ಓಡಿಸ್ತೀವಿ. ನಂತರ ಎಕ್ಸಾಮ್ಸು ಕಂಡಕ್ಟ್ ಮಾಡಿ 6-7 ತಿಂಗಳಲ್ಲಿ ನಾವು ಫೈನಲ್ ರಿಸಲ್ಟ್ನ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ನೋಡ್ತಾನೆ ಇದ್ದೀವಿ ಸರ್, ಈ ಥರ ಎಲ್ಲ ನೋಟಿಫಿಕೇಷನ್ ಬಿಡ್ತಾನೆ ಇರ್ತಾರೆ, ಯಾವ ಎಕ್ಸಾಮ್ ಆಗಲ್ಲ, ರಿಸಲ್ಟ್ ಬರಲ್ಲ ಅಂತ ಅಂದ್ಕೊಳ್ತಾನೆ ಇರ್ತಾರೆ ಸ್ಟೂಡೆಂಟ್ಸು. ಸೊ ಇದನ್ನು ತಪ್ಪಿಸೋದಕ್ಕೆ ಚೀಫ್ ಮಿನಿಸ್ಟರ್ ಅವರೇ ಖುದ್ದಾಗಿ ನಿನ್ನೆ ಏನಂತ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ 72,186 ಹುದ್ದೆಗಳಿಗೆ ಮುಂದಿನ 2 ತಿಂಗಳೊಳಗೆ ಅಧಿಸೂಚನೆ ಹೊರಡಿಸುವುದು. ಓಕೆ, ನಂತರ 2 ತಿಂಗಳಲ್ಲಿ ಎಲ್ಲ ನೋಟಿಫಿಕೇಷನ್ಸ್ ಮಾಡ್ತೀವಿ. ನಂತರ 4 ತಿಂಗಳಲ್ಲಿ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತೀವಿ. ಟೋಟಲ್ ಎಲ್ಲ ಪ್ರಕ್ರಿಯೆ 6 ತಿಂಗಳೊಳಗಡೆ ನಾವು ಸಂಪೂರ್ಣವಾಗಿ ಫೈನಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಸ್ವತಃ CM ಸಾಹೇಬ್ರು ಹೇಳ್ತಾ ಇರೋದ್ರಿಂದ ಆದಷ್ಟು ಬೇಗ ಎಲ್ಲ ನೋಟಿಫಿಕೇಷನ್ಸ್ 1 or 2 ಮಂತ್ಸಲ್ಲಿ ಆಗುತ್ತೆ. ಎಕ್ಸಾಮ್ಸು ಕಂಡಕ್ಟ್ ಆಗುತ್ತೆ. ನಿಮಗೆ ಇನ್ನೂ ಖಾಲಿ ಕುತ್ಕೊಳ್ಳೋ ಅಂಥ ಸಮಯ ಇಲ್ಲ. ಓಕೆನಾ? ಆದಷ್ಟು ಯಾವ್ಯಾವ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಪ್ರಿಪೇರ್ ಆಗಿ ನಂತರ ಒಳ್ಳೆ ಪ್ರಿಪ್ರೇಷನ್ನ ಫಾಲೋ ಅಪ್ ಮಾಡಿ. ಓಕೆ ಫೈನ್. ಇವಾಗ ಮೇಯ್ನ್ ಉದ್ದೇಶ ಈ ವಿಡಿಯೋದು ಏನು ಅಂತ ಅಂದರೆ ಇದಾಯಿತು. ಏನೋ 72,000 ಪೋಸ್ಟ್ಗಳನ್ನ ಇದು ಮಾಡ್ತಾ ಇದ್ದಾರೆ. CM ಅವರು ಸಹ ಹೇಳಿದ್ದಾರೆ ಆದಷ್ಟು ಬೇಗ ಎಲ್ಲ ನೋಟಿಫಿಕೇಷನ್ಸ್ ಆಗುತ್ತೆ. ತದನಂತರ ನಮ್ಮ ಈ ಮೇಯ್ನ್ ವಿಡಿಯೋ ಉದ್ದೇಶ ಬಂದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟ್ಗಳು ನಿಮಗೆಲ್ಲ ಗೊತ್ತಿದೆ. ಆಲ್ಮೋಸ್ಟ್ ಪ್ರಸ್ತಾವನೆ ಸಹ ಇದು ಮಾಡಿದ್ದಾರೆ. ಆರ್ಥಿಕ ಇಲಾಖೆಯವರು ಸಹ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಇದರ ಒಂದು ನಿಟ್ಟಿನಲ್ಲಿ ಈಗ ಇವರು ಹೇಳಿರೋಂಥ 72,000ದಲ್ಲಿ ಏನು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟ್ಗಳಿದೆಯಾ ಅಂತಂದರೆ ಅದು ಸಹ ಇದೆ. ನೋಡ್ಬೋದು ಇಲ್ಲಿ ಅನುಬಂಧ 2 ಇಲಾಖೆ ಹೆಸರು ಉನ್ನತ ಶಿಕ್ಷಣ ಇಲಾಖೆ ಇದರಲ್ಲಿ ಮೆನ್ಷನ್ ಆಗಿದೆ. ಈ ಒಂದು ಡಿಪಾರ್ಟ್ಮೆಂಟ್ ಅವರು ಸಹ ಇನ್ನು 1 or 2 ಮಂತ್ಸಲ್ಲಿ ನೋಟಿಫಿಕೇಷನ್ಸ್ನ ಹೊರಡಿಸ್ಬೇಕು ಅಂತ. ಓಕೆ, ಸೊ ಅದರ ಒಂದು ಪ್ರಯುಕ್ತ ಲಾಸ್ಟ್ ಫ್ಯೂ ಮಂತ್ಸಿಂದ ಏನು ಎಲ್ಲ ಟೆಲಿಗ್ರಾಮ್ ಚಾನಲ್ಗಳಲ್ಲಿರ್ಬೋದು ಮತ್ತೊಂದು ಕಡೆ ಎಲ್ಲ ಈ ಒಂದು ಇಲ್ಲಿ ಕಾಣ್ತಾ ಇರೋ ಒಂದು PDF ಹರಿದಾಡಿದೆ ಅಲ್ವಾ. ಸೊ ಅದರ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ಏನಂತ ಹೇಳ್ತಾರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಸಂಸ್ಥೆಗಳಲ್ಲಿ ಖಾಲಿ ಇರುವ 2,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಇನ್ನು ಅದರ ಬ್ರೇಕ್ ಡೌನ್ ನೋಡೋದಾದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಒಂದು ಸಹಾಯಕ ಪ್ರಾಧ್ಯಾಪಕರು 826, ನಂತರ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟ್ಗಳು 941, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಇದರಲ್ಲಿ 186, ನಂತರ UVCಯಲ್ಲಿ 47. ಸೊ ಒಟ್ಟಾರೆಯಾಗಿ 2,000. ಇನ್ನು ಈ ಒಂದು ಪೋಸ್ಟ್ಗಳು ಯಾರು ಬರಿಬೋದು ಅಂತ ನೋಡೋದಾದರೆ BE ಕಂಪ್ಲೀಟ್ ಆಗಿರೋವಂಥವ್ರು ವಿತ್ 60% ಅಂದರೆ ಫಸ್ಟ್ ಕ್ಲಾಸಲ್ಲಿರೋವಂಥವ್ರು ಈ ಒಂದು ನೋಟಿಫಿಕೇಷನ್ಗೆ ಅಥವಾ ಪೋಸ್ಟ್ಗಳಿಗೆ ಏನು ಎಲಿಜಿಬಲ್ ಆಗ್ತೀರಾ ಇವರು ಪ್ರಿಪ್ರೇಷನ್ಸ್ನ ಶುರು ಮಾಡ್ಕೋಬೇಕು. ಓಕೆ ಫೈನ್. ಇನ್ನು ಇದು ನಾನು ಅವರ ವೆಬ್ಸೈಟ್ಗಳಲ್ಲಿ ಏನು DT ಅವರ ವೆಬ್ಸೈಟಲ್ಲಿ ನೋಡಿದಾಗ ಸಿಕ್ಕಿದಂಥ ಒಂದು ವೇಕೆನ್ಸಿ ಲಿಸ್ಟ್. ಓಕೆ, ಅದರಲ್ಲಿ ಇದನ್ನು ಈ PDF ನಾನು ಟೆಲಿಗ್ರಾಮ್ನಲ್ಲಿ ಸಹ ಹಾಕ್ಕೊಂಡಿರ್ತೇನೆ. ಸೊ ದಟ್ ಯು ಕ್ಯಾನ್ ಏನು ಈ PDF ಫಾಲೋ ಅಪ್ ಮಾಡ್ಬೋದು. ಎಲ್ಲೆಲ್ಲಿ ಯಾವ್ಯಾವ ಒಂದು ನಿಮ್ಮ ಏರಿಯಾ ಅಥವಾ ನಿಮ್ಮ ಜಾಗ ಎಲ್ಲಿದೆ, ಡಿಸ್ಟಿಕ್ ಎಲ್ಲಿದೆ, ಅದರ ಹತ್ರ ಎಷ್ಟು ಯಾವ ಕಾಲೇಜಲ್ಲಿ ಎಷ್ಟು ಪೋಸ್ಟ್ ಇದೆ, ಯಾವ ಬ್ರ್ಯಾಂಚಿಗೆ ಪೋಸ್ಟ್ ಇದೆ ಅಂತ ಅಂದ್ಬಿಟ್ಟು ವೇಕೆನ್ಸಿಗಳನ್ನ ಚೆಕ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಲಿಸ್ಟ್ ಇದೆ ನೋಡಿ. ಅಪರಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಷನ್ ಬ್ರ್ಯಾಂಚಿಗೆ ಎಷ್ಟೆಷ್ಟಿದೆ, ಆಟೋಮೊಬೈಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ನಂತರ ಕಮರ್ಷಿಯಲ್ ಪ್ರಾಕ್ಟೀಸ್, KTS, ಕಂಪ್ಯೂಟರ್ ಸೈನ್ಸ್ CS, ನಂತರ EEE ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇರ್ಬೋದು. ಓಕೆ, ಸೊ ಹೀಗೆ ಪ್ರತಿಯೊಂದು ಕಾಲೇಜಲ್ಲಿ ಆಯಿತಾ ಯಾವ ಸಬ್ಜೆಕ್ಟಿಗೆ ಅಂದರೆ ಯಾವ ಬ್ರ್ಯಾಂಚಿಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಇನ್ ಡೀಟೇಲ್ ಆಗಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಅವರ ಪ್ರಕಾರ ಇದು ಆಲ್ಮೋಸ್ಟ್ 2 years ಬ್ಯಾಕ್ ಹಾಕಿರೋವಂಥದ್ದು, 22-23 ಟೈಮಲ್ಲಿ ಹಾಕಿರೋವಂಥದ್ದು. ಸೊ 2-3 years ಬ್ಯಾಕು. ಸೊ ಇದರ ಪ್ರಕಾರ 818 ಕೊಟ್ಟಿದ್ದಿದ್ದು, ಬಟ್ ಇವಾಗ ಅಫಿಷಿಯಲಿ ಅವ್ರು ಅನೌನ್ಸ್ ಮಾಡಿರೋದ್ರ ಪ್ರಕಾರ 941 ಇದೆ. ಓಕೆ, ಸೊ ಮೀನ್ ವೈಲ್ ಇದನ್ನು ನಾವು ಇನ್ ಡೀಟೇಲ್ ನೋಡೋದಾದರೆ ಅರೌಂಡ್ ಇದು ನಂಬರ್ಸ್ ಒಂದು ಸ್ವಲ್ಪ ವೇರಿ ಆಗ್ಬೋದು. ಓಕೆ,
ಸೊ ಅಂದಾಜು ಇದ್ರ ಆಸ್ಪಾಸ್ ಇರುತ್ತೆ. ಇದೊಂದು 180, 140, 140, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಒಂದು 140, ಈ ಥರ ಒಂದು ಬ್ರೇಕ್ ಡೌನ್ ಇರ್ಬೋದು. ಓಕೆ, ಇದನ್ನು ನೀವು ನೋಡ್ಬೋದು. ನಂತರ ಇನ್ನು ಜಿಲ್ಲಾವಾರು ಇದು ನೋಡೋದಾದರೆ ನಿಮಗೆ ಡಿಸ್ಟ್ರಿಕ್ಟ್ ವೈಸು ಅರೌಂಡ್ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಹಾಸನಲ್ಲಿ 66, ಆ್ಯಕ್ಚುಲಿ ಹಾಸನಲ್ಲೇ ಜಾಸ್ತಿ ವೇಕೆನ್ಸೀಸ್ ಅವೈಲಬಲ್ ಇರೋವಂಥದ್ದು. ಇನ್ನು ಉತ್ತರ ಕನ್ನಡ 49, ರಾಯಚೂರು, ಇದರಲ್ಲಿ ಏನಾಗುತ್ತೆ ನಿಮಗೆ ಎಲ್ಲ ಬ್ರ್ಯಾಂಚಿಂದೂ ಇನ್ಕ್ಲೂಡ್ ಆಗಿರುತ್ತೆ. ಲೈಕ್ EC, ಮೆಕ್ಯಾನಿಕಲ್, ಟ್ರಿಪಲ್ ಇ, ಸಿವಿಲ್ ಎಲ್ಲ ಇನ್ಕ್ಲೂಡ್ ಆಗಿ ಹಾಸನಲ್ಲಿ 66 ವೇಕೆನ್ಸಿ ಸಿಗುತ್ತೆ ಆ ಥರ. ಓಕೆ, ಸೊ ಇಲ್ಲಿ ನಾನು ಡಿಸ್ಟಿಕ್ ವೈಸು ಬ್ರೇಕಪ್ನ ಹಾಕಿದ್ದೀನಿ, ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಸಿಗುತ್ತೆ ಅಂತ ನೀವು ನೋಡ್ಕೋಬೋದು. ಫೈನ್. ಸೊ ಹಾಗಿದ್ದರೆ ಈ ಒಂದು ವಿಡಿಯೋನ ಇನ್ನೊಂದು ಉದ್ದೇಶ ಏನು ಅಂತ ಅಂದರೆ, ನಾವು ಏನು ಸ್ಪಾಟನ್ಸ್ ಅಕಾಡೆಮಿ ನಿಮಗೆ ಸುಮಾರು ಡೊಮೈನ್, ಅದರಲ್ಲೂ ಸ್ಪೆಸಿಫಿಕ್ ಪೇಪರ್ಸ್ಗಳನ್ನ ನಾವು ಒಂದು ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಬಂದಿದ್ದೀವಿ. ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ. ಲೈಕ್ ಡೊಮೈನ್ ಪೇಪರ್ ಆಗ ಯಾವುದೊಂದು ಫೀಲ್ಡ್ ಇನ್ಸ್ಪೆಕ್ಟರಲ್ಲಿ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಏನಿತ್ತು, ಸೊ ಅದರಲ್ಲೂ ಸಹ ನಾವು ಸ್ಪೆಸಿಫಿಕ್ ಪೇಪರ್ನ ಮಾಡಿದ್ವಿ. ಸುಮಾರು ಜನ ನೀವು ಇದರಿಂದ ಉಪಯೋಗ ಪಡ್ಕೊಂಡಿದ್ರಿ. ಅದಾದಮೇಲೆ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, ಅದರಲ್ಲೂ ಅಷ್ಟೇ. ಸೊ ನಂತರ CTI ಕ್ಲಾಸಸ್ ಇರ್ಬೋದು, PDO ಕ್ಲಾಸಸ್ ಇರ್ಬೋದು, ಹೀಗೆ ಹಲವಾರು ಎಲ್ಲೆಲ್ಲಿ ನಾವು ಸ್ಪೆಸಿಫಿಕ್ ಪೇಪರ್ ಇರ್ಬೋದು ಅಥವಾ ಕೆಲವು ಕಡೆ ಕಮ್ಯುನಿಕೇಷನ್ ಪೇಪರ್ಸ್ ಇರ್ಬೋದು, ಹೀಗೆ ಸುಮಾರು ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಬಂದಿದ್ದೀವಿ. ಅದೇ ರೀತಿ ಈಗ ಸುಮಾರು ಜನ ನಮಗೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಪಾಲಿಟೆಕ್ನಿಕ್ ಲೆಕ್ಚರರ್ಸ್ಗಳ ಪೋಸ್ಟಿಗೂ ಏನಾದರೂ ಕ್ಲಾಸಸ್ ಇದು ಮಾಡ್ತೀರಾ ಅಂತ ಕೇಳ್ಪಟ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಸೊ ನಮಗೆ ಈಗ ಲೈಕ್ ವಿ ಆರ್ ಆಲ್ಸೋ ಫೆಮಿಲರೈಸ್ ವಿತ್ ECE. ನಾವು ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಓದಿರೋದ್ರಿಂದ ಸೊ ವಿ ಕ್ಯಾನ್ ಗೈಡ್, ಆಯಿತಾ. ECE ಈ ಒಂದು ಬ್ರ್ಯಾಂಚ್ನಲ್ಲಿ ನೀವೇನಾದರೂ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರ್ ಅಪ್ಕಮಿಂಗ್ ಪೋಸ್ಟಿಗೆ ನೀವೇನಾದ್ರು ಪ್ರಿಪೇರ್ ಆಗಬೇಕು ಅಂತ ಇದ್ದರೆ ನಾವು ಶುರು ಮಾಡಬೇಕು ಅಂತ ಇರೋವಂಥ ಈ ಒಂದು ಬ್ರ್ಯಾಂಚ್ ಅಥವಾ ಬ್ಯಾಚಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರರ್ ರಿಕ್ರೂಟ್ಮೆಂಟ್ 941 ವೇಕೆನ್ಸೀಸು ECE ಪಯೋನಿಯರ್ ಬ್ಯಾಚ್ ಅಂತ ಸ್ಟಾರ್ಟ್ ಮಾಡ್ತಾಯಿದ್ವಿ, ಎಸ್ಪೆಷಲಿ ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು. ಓಕೆ, ಆ್ಯಂಡ್ ಮೋರೋವರ್ ಮೆಕ್ಯಾನಿಕಲ್ಲು ವಿ ಆರ್ ಟ್ರೈಯಿಂಗ್ ಲೈಕ್ ಫ್ಯಾಕಲ್ಟೀಸ್ ನಾವು ಅರೇಂಜ್ ಮಾಡ್ತಾಯಿದ್ವಿ. ಇಫ್ ಇನ್ ಕೇಸ್ ಮೆಕ್ಯಾನಿಕಲ್ಲು ಆಯಿತು ಅಂತಂದರೆ ಅದೂ ಸಹ ಶುರು ಮಾಡ್ತೀವಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಹ. ಸೊ ರೈಟ್ ನಾವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಲ್ರೆಡಿ 2 ಫ್ಯಾಕಲ್ಟೀಸ್ ಇರೋದ್ರಿಂದ ನಮಗೆ ಅವೈಲಬಲ್ ಇದ್ದಾರೆ. ಆದ್ದರಿಂದ ನಾವು ಜುಲೈ 5 ನಾವು ಕ್ಲಾಸಸ್ನ ಶುರು ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀವಿ. ಓಕೆ, ಸೊ ಆಲ್ಮೋಸ್ಟ್ ಈಗ ಇನ್ನೊಂದೇನು ಅಂತ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಉನ್ನತ ಶಿಕ್ಷಣ ಇಲಾಖೆನ ಅದನ್ನು ಸಹ ಇನ್ಕ್ಲೂಡ್ ಮಾಡಿದ್ದಾರೆ. 2 ಮಂತ್ಸಲ್ಲೇ ನೋಟಿಫಿಕೇಷನ್ ಆಗುತ್ತೆ. ನೀವು ನೋಟಿಫಿಕೇಷನ್ ಆಗಲಿ ಅದಾದಮೇಲಿಂದ ನಾವು ಪ್ರಿಪ್ರೇಷನ್ ಮಾಡೋಣ ಅಂತ ಕೂತ್ಕೊಂಡ್ರೆ ಹಿಂದೆನೇ ಉಳ್ಕೊಳ್ತೀರಾ. ಪಾಸಾಗೋರು ಪಾಸಾಗಿ ಮುಂದೆ ಹೋಗ್ತಾ ಇರ್ತಾರೆ. ಸೊ ಬೆಟರ್ ಈಗಲೇ ನೆನೆನೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ಹಿಂದೆ ಉಳ್ಕೊಬೇಡಿ. ಓಕೆ, ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೊ ಕಾಲೇಜಸಲ್ಲಿ ಒಳ್ಳೆ ಸ್ಯಾಲ್ರಿನೂ ಸಹ ಇದೆ. ಸ್ಯಾಲ್ರಿನೂ ನೀವು ನೋಡೋದಾದರೆ ನೋಡ್ಬೋದು. ಇಲ್ಲಿ ಬೇಸಿಕ್ ಪೇ ಆ್ಯಸ್ ಪರ್ AICTE ಬಂದು 56,100 ರೂಪೀಸು. ಸೊ ಇನ್ನು ಇದು DA ಇಷ್ಟೊಂದಿಲ್ಲ ಬಿಡಿ. ಸೊ ಆಲ್ಮೋಸ್ಟ್ ಲೈಕ್ 15.75 ಅಂತ ಅಂದ್ರೂ ನಿಮಗೆ ಓವರ್ ಆಲ್ ಇವೆಲ್ಲ ಇದು ಮಾಡ್ತಾ ಬಂದಾಗ ನಿಮಗೆ ಕೈಗೆ ಎಸ್ಟಿಮೇಟೆಡ್ ಅಮೌಂಟ್ ಇನ್ ಹ್ಯಾಂಡ್ ಸ್ಯಾಲ್ರಿ ಬಂದು ಅರೌಂಡ್ 80,000 to 90,000 ಸ್ಯಾಲ್ರಿ ಅಂತೂ ಪಕ್ಕಾ ಫಿಕ್ಸು. ಅದರಲ್ಲೂ ನಿಮ್ಗೆ ಏನಾದ್ರು ಬೆಂಗಳೂರು ಅಂದರೆ ಟೈರ್ 1 ಸಿಟಿಯಲ್ಲಿ ಆಯಿತು ಅಂತ ಅಂದರೆ 85,000-90,000 ಅಂತೂ ಮಿಸ್ ಇಲ್ದಂಗೆ ಸಿಗುತ್ತೆ. ಓಕೆ, ಸೊ ಹೆಚ್ಚು ಕಡಿಮೆ ಇರ್ಬೋದು 80,000 to 90,000 ಅಂತ ಅಂದ್ಕೊಳ್ಳಿ. ವೆರಾಸ್ ಈ ಒಂದು ಟೈಮಲ್ಲಿ 80,000 to 90,000 ಅದರಲ್ಲೂ ಗೌರ್ಮೆಂಟ್ ಇದರಲ್ಲಿ ಒಳ್ಳೆಯದು. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಸಮ್ ಅದರ್ ಎಕ್ಸಾಮ್, ಹೈಯರ್ ಎಕ್ಸಾಮ್ಸ್ ಅಂತ ಅಂದ್ಕೊಳ್ಳಿ. ನೀವು ಇವಾಗ KS ಎಕ್ಸಾಮು ಮತ್ತೊಂದು ಆ ಥರ ಏನಾದ್ರು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ ಒಳ್ಳೆ ಅಡ್ವಾಂಟೇಜು. ರೀಸನ್ ಇಷ್ಟೇ ನೋಡಿ, ಬೇರೆ ಯಾವುದೇ ಒಂದು ಗೌರ್ಮೆಂಟ್ ಕೆಲಸಗಳು ಇವಾಗ FTA ಇರ್ಬೋದು, STA ಇರ್ಬೋದು, PSI ಇರ್ಬೋದು, ಯಾವುದೇ ಒಂದು ಇರ್ಬೋದು ಅಂತ ಅಂದ್ಕೊಳ್ಳಿ. 10 to 5:30 ನಿಮಗೆ ವರ್ಕಿಂಗ್ ಅವರ್ಸ್ ಇರುತ್ತೆ. ವೆರಾಸ್ ಇಲ್ಲೂ ನಿಮಗೆ 10 to 5:30 ಅಥವಾ 9 to 5 ಅಂತಲೇ ಅಂದ್ಕೊಳ್ಳೋಣ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ. ಬಟ್ ಇಲ್ಲಿ ನಿಮಗೆ ಕಂಪಲ್ಷನ್ ಇರುತ್ತೆ. ಏನಲ್ಲ ಅವ್ರು ಅಸೈನ್ ಮಾಡಿರ್ತಾರೆ, ವರ್ಕ್ ಮಾಡ್ತಾನೆ ಇರ್ತೀರ. ಬಟ್ ಇಲ್ಲೇನಾಗುತ್ತೆ ನಿಮಗೆ ಒಂದು ದಿನ ಅಂತಂದರೆ ಇವಾಗ ಲೆಕ್ಚರ್ಗಳನ್ನೇ ತಗೊಳ್ಳಿ ನೀವು. ಎಲ್ಲ ಕಾಲೇಜು PU ಅಥವಾ ಡಿಗ್ರಿ ಕಾಲೇಜುಗಳಲ್ಲೇನೆ ನಿಮಗೆ ಒಂದು ಯಾವುದೋ ಒಂದು ಸಬ್ಜೆಕ್ಟ್
ನಿಮಗೆ ಫಿಕ್ಸ್ ಮಾಡಿದ್ದಾರೆ ಅಂತ ಅಂದರೆ ವಾರಕ್ಕೆ ಅಥವಾ ಒಂದು ದಿನಕ್ಕೆ 2-3 ಸಬ್ಜೆಕ್ಟ್ ಅಲಾಟ್ ಆಗಿರುತ್ತೆ. ಓಕೆ, 2-3 ಅವರ್ ಅಲಾಟ್ ಆಗಿರುತ್ತೆ. ಮಿಕ್ಕಿರೋ ಟೈಮಲ್ಲಿ ನಿಮಗೆ ಫ್ರೀ ಇರುತ್ತೆ. ನಿಮ್ಮ ಚೇಂಬರಲ್ಲಿ ಇರ್ತೀರ ಅಥವಾ ಕ್ಯಾಬಿನಲ್ಲಿ ಇರ್ತೀರ, ಆ ಟೈಮಲ್ಲಿ ನೀವು ಆರಾಮಾಗಿ ಯುಟಿಲೈಸ್ ಮಾಡ್ಕೋಬೋದು. ನಂತರ ಆಮೇಲೆ ಬೇರೆ ಒಂದು ಇದರಲ್ಲಿ ಆಫೀಸ್ಗಳಲ್ಲಿ ರಜದ ದಿನ ಬಂದು ಕೆಲಸ ಮಾಡಬೇಕು, ಫೀಲ್ಡ್ ವರ್ಕು ಅದು ಇದು ಅಂತೆಲ್ಲ ಇರುತ್ತೆ. ಬಟ್ ಇಲ್ಲಿ ಅಂಥ ಒಂದು ಗೋಜಿರಲ್ಲ. ಓಕೆ, ಸೊ ತುಂಬ ಮೆರಿಟ್ಸ್ ಇದ್ದಾವೆ. ಓಕೆ, ಅದರ ಜೊತೆಗೆ ಬೇಸಿಕ್ ಪೇನೇ ನಿಮಗೆ ಇರೋವಂಥದ್ದು 56,000. ಓಕೆ, 56K ಅಂತ ಅಂದರೆ ನಿಮಗೆ ಹೇಳ್ದಾಗೆ 80 to 90K ಆರಾಮಾಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಬರುತ್ತೆ. ಓಕೆ, ಸೊ ಇಷ್ಟೆಲ್ಲ ಗಮನದಲ್ಲಿಟ್ಕೊಂಡು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರ್ ಪೋಸ್ಟ್ ಏನಿದ್ದಾವೆ, ಒಳ್ಳೆ ಪೋಸ್ಟು, ಆರಾಮಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ನೀವು ಇದು ಮಾಡ್ಬೋದು. ಎಕ್ಸಾಮ್ ಹೇಗಿರುತ್ತೆ ಅಂತಂದರೆ ಆಲ್ರೆಡಿ ಗೊತ್ತಿರುತ್ತೆ, 2 ಪೇಪರ್ ಇರುತ್ತೆ. ಲೈಕ್ ಲಾಸ್ಟ್ ಟೈಮ್ ಕಂಡಕ್ಟ್ ಮಾಡಿರೋ ಬೇಸಿಸ್ ಮೇಲೆ GS ಪೇಪರ್ 1 ಒಂದಿರುತ್ತೆ, ನಂತರ ಸ್ಪೆಸಿಫಿಕ್ ಪೇಪರ್ ಒಂದಿರುತ್ತೆ. ಓಕೆ, ಮೋಸ್ಟ್ ಪ್ರಾಬಬ್ಲಿ ನಂಗೆ ಗೊತ್ತಿರೋ ಹಾಗೆ ಇದು 300 ಮಾರ್ಕ್ಸು, GS 1 ಸ್ಪೆಸಿಫಿಕ್ಕು 300 ಮಾರ್ಕ್ಸು. ಓಕೆ, ಈ ಥರ ಇರುತ್ತೆ ಬ್ರೇಕಪ್ಪು. ಸೊ ಸ್ಪೆಸಿಫಿಕ್ ಪೇಪರು ತಡ ಮಾಡಬೇಡಿ. ಕೋರ್ಸು ನಾವು ಆಲ್ಮೋಸ್ಟ್ ಅದೇ July 5th ಅಂತ ಹೇಳಿದ್ದೀವಲ್ಲ, July 5th ನಿಮಗೆ ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ನೀವು ಈ ಒಂದು ಸ್ಪಾಟನ್ CCE ಪಯನಿಯರ್ ಬ್ಯಾಚ್ ಇದಕ್ಕೆ ಜಾಯ್ನ್ ಆಗಬೇಕು ಅಂತಂದರೆ ಓಕೆ, ಇಲ್ಲಿ ಕಾಣ್ತಾ ಇರೋವಂಥ ನಂಬರಿಗೆ ನೀವು ಕರೆ ಮಾಡಿ ಲೈಕ್ ಇನ್ ಡೀಟೇಲ್ಸ್ ಏನು ಎತ್ತ ಅಂತ ತಿಳ್ಕೊಬೋದು. ಓಕೆ, ಫೈನ್. ಸೊ ಇಲ್ಲಿಗೆ ನಾನು ಈ ಒಂದು ವಿಡಿಯೋ ಏನಿದೆ ಇದನ್ನು ಎಂಡ್ ಮಾಡ್ತೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಅಡ್ವೈಸ್ ಏನು ಅಂತ ಅಂದರೆ, ಪೊಸಿಷನ್ ಚೆನ್ನಾಗಿದೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರರ್ ಇದರಲ್ಲಿ. ಸೊ ಈವನ್ ರೀಸೆಂಟ್ಲಿ 2-3 ಡೇಸ್ ಬ್ಯಾಕು C&R ರೂಲ್ಸನ್ನು ಸಹ ಅವರು ಅನೌನ್ಸ್ ಮಾಡಿದ್ದಾರೆ. ಲೈಕ್ ಅದರ ಪ್ರಕಾರ 2000 ಸಮಥಿಂಗ್ ಅವ್ರದ್ರಲ್ಲಿ ಏನಂತ ಅಂತಾರೆ, ಲೈಕ್ ಎಸ್ಟಿಮೇಟೆಡ್ ಸ್ಟ್ರೆಂತ್ ಇರಬೇಕು. ಸೊ ಅದರ ಬೇಸಿಸಲ್ಲಿ ಅವರು ರೀಸೆಂಟಾಗಿ ಯಾವಾಗ ಬೇಕಾದರೂ ನೋಟಿಫಿಕೇಷನ್ ಹೊರಡಿಸ್ಬೋದು. ಓಕೆ, ಆ್ಯಂಡ್ ಈ PDF ಬೇಕು ಅಂತಂದರೆ ನಾನು ಗ್ರೂಪಲ್ಲಿ ಹಾಕಿರ್ತೀವಿ, ನಮ್ಮ ಗ್ರೂಪಲ್ಲಿ ಸ್ಪಾಟನ್ಸ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಓಕೆ, ಸೊ ಅಲ್ಲಿ ನೀವು ಈ ಒಂದು PDF ತೊಗೋಬೋದು. ಆ್ಯಂಡ್ ಹೇಳ್ದಾಗೆ ಇನ್ ಡೀಟೇಲ್ ಏನಾದ್ರು ನಿಮಗೆ ಈ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ ನೀವು ಇಲ್ಲಿ ಕಾಣ್ತಾ ಇರೋವಂಥ ನಂಬರ್ ಏನಿದೆ ಇದಕ್ಕೆ ನೀವು ಕರೆ ಮಾಡಿ ಡೀಟೇಲ್ಸ್ ತೊಗೋಬೋದು. ಓಕೆ, ಫೈನ್. ಓಕೆ, ಸಿಗೋಣ. ಥ್ಯಾಂಕ್ ಯು.